ಹಾಯ್ ಎಲ್ರಿಗೂ, ಹೇಗಿದ್ದೀರಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ಜಿಕಾಯಿ ಮಾಡೋದು ಪ್ಲಸ್ ಇವತ್ತೇನೇನು ನಡೆಯುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಆಗಿ. ಸೊ ಸಪೋರ್ಟ್ ಮಾಡ್ತೀರಲ್ಲ. ಇವತ್ತು ಈಗ ಜಸ್ಟ್ ಸ್ನಾನ ಮುಗೀತು, ಹಂಗೆ ದೀಪ ಅಂಟಿಸ್ಬಿಟ್ಟು ವರಲಕ್ಷ್ಮಿ ಕೂರಿಸಿದ್ನಲ್ಲ ಚಿಕ್ಕದಾಗಿ, ಅದು ಎಲ್ಲ ತೆಗೆದ್ಬಿಟ್ಟು ಶ್ರಾವಣಿಸಿ. ನಮ್ಮ ಕಡೆ ಶ್ರಾವಣಿಸೋದು ಅಂತಾರೆ, ನೀವು ಇಲ್ಲಿ ಬೆಂಗಳೂರಲ್ಲಿ ಕದ್ಲಿಸೋದು ಅಂತಾರೆ. ಸೊ ಹಂಗಾಗಿ ಅದನ್ನು ಕದ್ಲಿಸಿ ಎಲ್ಲ ತೆಗ್ದಿಟ್ಬಿಟ್ಟು ದೇವ್ರ ಮನೇಲಿ ದೀಪ ಎಲ್ಲ ಅಂಟಿಸಿ ಈಗ ಕೂತಿದ್ದೀನಿ. ಕುಂಕುಮ ಹಂಗೆ ಹಿಂಗೇನೋ ಕಡಿತೈತೆ ಅಂತ ಹಿಂಗೆ ಇಳ್ಕೊಂಡಿದ್ದೀನಿ, ಹೋಗೇಬಿಟ್ಟಿದೆ. ಸೊ ಅಲ್ಲಿ ವರಲಕ್ಷ್ಮಿಗೆ ಹಾಕಿರೋ ಬಳೆನ ಕೈಗೆ ಹಂಗೆ ಹಾಕ್ಕೊಂಡಿದ್ದೀನಿ ನೋಡಿ. ಇದು ರೆಡ್ ಕಲರ್ ಬಂದು ಬಂಡಿ ಕಳಮದು, ಸೊ ಹಂಗೆ ಹಾಕ್ಕೊಂಡಿದ್ದೀನಿ ಅದನ್ನು. ಈಗ ನಮ್ಮಮ್ಮ ರೆಡಿ ಮಾಡ್ತಾ ಇದ್ದಾರೆ, ನೋಡೋಣ ಏನೇನು ಮಾಡ್ತಾ ಇದ್ದಾರೆ ಅಂತ. ಬನ್ನಿ ನೋಡೋಣ. ನೋಡಿ ಗೈಸ್, ಇದು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಈರುಳ್ಳಿ, ಟೊಮೊಟೊ ಆ ಥರ ಎಲ್ಲ ಹಾಕೋಕ್ಕೆ ಈ ಥರ ಟರ್ನ್ ಮಾಡ್ಕೋಬೋದು. ಇದು ಅಂಗಡಿನಲ್ಲಿ ನಾನು ಕೇಳಿದೆ, ಇಲ್ಲೇ ನಾನು ಸೇಟು ಅಂಗಡಿನಲ್ಲಿ ಇತ್ತು, ತುಂಬ ಜನ ಇಟ್ಟಿದ್ರು ನಮ್ಮ ಏರಿಯಾದಲ್ಲಿ. ಸೊ ಈ ಥರ 2 ಸ್ಟೆಪ್ಗೆ 2,500 ಹೇಳ್ದ ಅವನು. ಸೊ ನಾನು ಅಂದ್ಕೊಂಡೆ ತುಂಬ ಕಾಸ್ಟ್ಲಿ ಬೇಡ ಅಂತ. ಆಮೇಲೆ ಆನ್ಲೈನಲ್ಲಿ ಹಂಗೆ ಚೆಕ್ ಮಾಡ್ತಾ ಎಲ್ಲ ತರಿಸಿದ್ರು, ಚೆನ್ನಾಗಿತ್ತು. ರಿವ್ಯೂಸು ನೋಡಿ ತರಿಸ್ದೆ. ಸೊ ಹಂಗಾಗಿ 5 ಸ್ಟೆಪ್ಸ್ದು 2,392 ರುಪೀಸ್ ಕೊಡ್ಬೋದು ಅಂತ ತರಿಸ್ದೆ. ಡ್ಯಾಮೇಜ್ ಇದ್ದರೆ ರಿಟರ್ನ್ ಮಾಡ್ಬೋದು ಅಂತ ರಿಟರ್ನ್ ಆಪ್ಷನ್ ಕೂಡ ಇತ್ತು. ಸೊ ಏನು ಡ್ಯಾಮೇಜ್ ಇಲ್ಲ, ಚೆನ್ನಾಗಿದೆ. ಈ ಥರ ಅವರೇ ಫಿಟ್ ಮಾಡಿ ಕೊಟ್ಬಿಟ್ಟಿದ್ರು. ಒಂದು ಕಾಟನ್ ಬಾಕ್ಸ್, ಇಷ್ಟು ಟೈಟ್ ಕಾಟನ್ ಬಾಕ್ಸಲ್ಲಿ ತೊಗೊಂಬಂದು ಕೊಟ್ಟರು. ಜಸ್ಟ್ ನಾನು ಇನ್ನೂ ಏನೂ ಜೋಡಿಸಿಲ್ಲ, ಇದಕ್ಕೆಲ್ಲ ಪೇಪರ್ ಹಾಕಿ ಆಮೇಲೆ ಹಾಕಿಡಬೇಕು. ಅಲ್ಲಿದೆ, ಚಿಕ್ಕದಾಗಿ ಒಂದು ಇಟ್ಕೊಂಡಿದ್ದೆ. ಸೊ ಅದನ್ನು ಈ ಕಡೆ ಶಿಫ್ಟ್ ಮಾಡ್ಕೊತೀನಿ. ಇಲ್ಲಿಗೆ ಈ ಜಾಗಕ್ಕೆ ಕರೆಕ್ಟಾಗಿದೆ ಇಲ್ಲಿ. ಸೊ ಹಂಗಾಗಿ ತರಿಸಿದ್ದೆ, ಬಂದಿದೆ. ಇದ್ರದ್ದು ಲಿಂಕ್ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ, ನಾನು ಲಿಂಕ್ ಹಾಕ್ತೀನಿ. ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು. ಸೊ ನಮ್ಮಮ್ಮ ನೋಡಿ, ಇನ್ನೂ ಸ್ನಾನ ಕೂಡ ಆಗಿಲ್ಲ ನಮ್ಮಮ್ಮಂದು. ಫಸ್ಟ್ ಇದೆಲ್ಲ ಮಾಡಿಬಿಡು, ಬಟ್ಟೆ ಎಲ್ಲ ಗಲೀಜಾಗುತ್ತೆ, ನಾನು ಸ್ನಾನ ಮಾಡಿ ಪೂಜೆ ಮಾಡಿಬಿಡ್ತೀನಿ ಅಂತ ನಂದು ಮುಗೀತು. ಕರ್ಜಿಕಾಯಿಗೆ ರೆಡಿ ಮಾಡ್ಕೊಂಡಿದ್ದಾರೆ. ಏನೇನು ಹಾಕಿದ್ಯಾ ಮಮ್ಮಿ? ಎಳ್ಳು, ಬೆಲ್ಲ, ಕಡಲೆಪಪ್ಪು, ಕೊಬ್ಬರಿ. ಇದಕ್ಕೆ ಎಳ್ಳು, ಬೆಲ್ಲ, ಕಡಲೆಪಪ್ಪು, ಕೊಬ್ಬರಿ. ಇಲ್ಲಿ ಬೆಂಗಳೂರಲ್ಲಿ ಏನು ಮಾಡ್ತಾರೆ ಅಂದರೆ ಸಕ್ಕರೆ, ಒಂದು ಸ್ವಲ್ಪ ಏಲಕ್ಕಿ ಕಾಯಿ ಕುಟ್ಬಿಟ್ಟು ಹಾಕಿ ಕೊಬ್ಬರಿ ಹಾಕ್ಬಿಟ್ಟು ಮಾಡ್ಕೊಂಡ್ಬಿಡ್ತಾರೆ. ಸೊ ನಾವು ಈ ಥರ ಮಾಡ್ತೀವಿ ಗೈಸ್. ಇದು ಶುಗರ್ ಪೇಷಂಟ್ ಕೂಡ ತಿನ್ಬೋದು, ಯಾಕಂದರೆ ಬೆಲ್ಲ ಹಾಕಿರ್ತೀವಲ್ಲ. ಸಕ್ಕರೆ ಶುಗರ್ ಇರೋರೆಲ್ಲ ತಿನ್ನಂಗಿರಲ್ಲ. ಸೊ ಹಂಗಾಗಿ ಹಂಗೆ ಮಾಡ್ತಾರೆ ನಮ್ಮಮ್ಮ. ಇದಕ್ಕೆ ಸ್ವಲ್ಪ ಕಡಲೆ ಬೀಜ ಮಿಕ್ಸ್ ಮಾಡಿದ್ದಾರೆ, ರುಬ್ಬಿ. ಕಡಲೆ ಬೀಜ, ಕೊಬ್ಬರಿ, ಬೆಲ್ಲ 3 ಹಾಕಿದ್ದಾರೆ. ಅದು ಸಪ್ರೇಟ್. ಅದಕ್ಕೆ ಎಳ್ಳು ಹಾಕಿದ್ದಾರೆ, ಇದಕ್ಕೆ ಎಳ್ಳು ಹಾಕಿಲ್ಲ ಅಷ್ಟೇ. ಸೊ 2 ಥರ ಮಾಡ್ತಾಯಿದ್ದೀವಿ. ನೋಡೋಣ ಈಗ ಹೇಗೆ ಬರುತ್ತೆ ಕರ್ಜಿಕಾಯಿ. ನೆನ್ನೆ ಚಕ್ಲಿ ಮಾಡಿದ್ವಿ, ಇವತ್ತು ಕರ್ಜಿಕಾಯಿ ಮಾಡ್ತಾಯಿದ್ದೀವಿ. ಸೊ ಬನ್ನಿ ನೋಡೋಣ ಹೇಗೆ ಬರುತ್ತೆ ಅಂತ. ನಮ್ಮಮ್ಮ ಇಲ್ಲಿ ಕರ್ಜಿಕಾಯಿ ಮಾಡೋಕ್ಕೆ ಚಪಾತಿ ಅರಿತವ್ರೆ. ನಾನು ಇಲ್ಲಿ ಈ ಲೈಟ್ ಆನ್ ಮಾಡಿ ಇದನ್ನು ಆಫ್ ಮಾಡಬೇಕೀಗ. ಚಿಕ್ಕದಾಗಿ ಫ್ಯಾನ್ ಹಾಕ್ಬೇಕಂತೆ. ಇವಾಗ ನಮ್ಮಮ್ಮ ಅರಿಬೇಕಾದ್ರೆ ನಾನು ವೀಡಿಯೋ ಮಾಡ್ತೀನಿ, ನಾನು ವೀಡಿಯೋ ಮಾಡ್ಬೇಕಾದ್ರೆ ನಮ್ಮಮ್ಮ ಅರಿತಾರೆ. ಸರಿ, ನಾನು ಅರಿಬೇಕಾದ್ರೆ ನಮ್ಮಮ್ಮ ವೀಡಿಯೋ ಮಾಡ್ತಾರೆ. ಈಗ ನ್ಯೂಸ್ ಪೇಪರ್ ಕೊಡೋಣ. ಸಾಕಾಯ್ದು? ಗೈಸ್, ನ್ಯೂಸ್ ಪೇಪರ್ ಕೊಟ್ಟೆ. ಆಡ್ತಿದ್ದಾವಲ್ಲ, 2 ಕಿಟ್ರು ಆಡ್ತಿದ್ದಾವೆ. ಸೊ ನಮ್ಮಮ್ಮನ ಕೈ ನೋವು ಅಂತ ನಾನು ಹರ್ಕೊಡೋಕ್ಕೆ ಹೆಲ್ಪ್ ಮಾಡಿದ್ರೆ ಗಾಯ್ಸ್. ನಮ್ಮಮ್ಮ ಯಾವಾಗಲೂ ಬೈತಾ ಇರ್ತಾರೆ ನಾನು, ಅಲ್ವಾ ಮಮ್ಮಿ? ಹೇಳಿದ ಮಾತು ಫಸ್ಟ್ ಕೇಳು, ಅವಾಗ ಬೈಯಲ್ಲ. 50 ಸಲ ಕರಿಬೇಕು. ಒಂದು ಕೆಲಸ ಹೇಳಿದ್ರೆ 100 ಸಲ ಹೇಳಿಸ್ಕಂತೀಯ. ಒಟ್ನಲ್ಲಿ ಮಾಡ್ತೀನಿ ತಾನೆ, ನೀ ಕೈ ನೋವು ಅಂತ ಬೈಸ್ಕೊಂಡು ಮಾಡೋದಲ್ಲ, ಫಸ್ಟೇ ಮಾಡಬೇಕು. ನಮ್ಮಮ್ಮ ಹೆಂಗೆ ಗೊತ್ತಾ ಗೈಸ್, ನನಗೆ ನಮ್ಮಮ್ಮ ಕಸ ಹೊಡಿಯೋಕೆ ಹೇಳಿರಲ್ಲ, ನಾನು ಹೊಡೆದಿರ್ತೀನಿ, ನಮ್ಮಮ್ಮ ಖುಷಿ ಪಡ್ತಾರೆ ಅಂತ. ಏನಾರು ಒಂದು ಹೇಳ್ಬಿಡೋದು, ನಾನು ಅದು ಮಾಡೋಣ ಅಂತಿದ್ದೆ, ಈಗಲೇ ಅಂತ ಕಸ ಹೊಡೆದೆ ಅಂತ. ನಾನು ಹೇಳ್ದಿಲ್ದಿರ ಮಾಡಿದಾಗ ಹಂಗೆ ಹೇಳ್ತಾರೆ. ಹೇಳಾದ್ಮೇಲೆ ಮಾಡೋಣ ಅಂದರೆ ಹಿಂಗೆ ಹೇಳ್ತಾರೆ. ಸಾಕು, ನಾನು ಹೇಳಿದ್ನೇ ಮಾಡಿ ಸಾಕು. ನಾನು ಹೇಳ್ತಾ ಇರೋದೆಲ್ಲ ಮಾಡಕ್ಕೆ ಹೋಗ್ಬೇಡ, ನಾನು ಹೇಳಿರೋದೇ ಮಾಡಿ ಸಾಕು. ಸೊ ನಮ್ಮಮ್ಮ ಇಲ್ಲಿ ದೇವ್ರು ಇಟ್ಟಿದ್ರಲ್ಲ, ಅದನ್ನು ತೆಗೆದ್ರು. ಇವಾಗ ಸ್ನಾನ ಮಾಡಿ ಈಗಿನ ಮಾಡಿ ನೆಕ್ಸ್ಟು ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ ಗೈಸ್. ಇವತ್ತು ನನಗೆ ಸ್ಪೆಷಲ್ ಡೇ.
ನಮ್ಮಮ್ಮ ಎಲ್ಲ ಕರ್ಕೊಂಡೋಗ್ತಾರೆ ನನ್ನ ಬೇಡ ಕನ್ಸು ಕಾಣ್ತಾ ಅಮ್ಮ ನನಗೆ ಹೆಂಗೆ ಅರಿಬೇಕು ಅಂತ ತೋರಿಸ್ಕೊಡ್ತಾರೆ. ಅದ್ರಲ್ಲಿ ಫುಲ್ ಚಿಕ್ಕದಾಗಿ ಅರ್ದಿದ್ದೆ, ಅವೆರಡು ನಮ್ಮಮ್ಮ ದಪ್ಪ ಮಾಡಿ ಇದ್ರಲ್ಲಿ ಅರ್ದು ತೋರಿಸ್ತಾರೆ. ನಾನು ಉಂಡೆ ಮಾಡಬೇಕಂತೆ, ನಾನು ಇದನ್ನೇ ಮಾಡೋದು. ಅದಕ್ಕೆ ಬೈತಾರೆ ಅಂತಿದ್ದಲ್ಲ, ಏನಕ್ಕೆ ಬೈತಾರೆ ಅಂದರೆ ನಾನು ಮಾಡು ಅನ್ನೋದು ಮಾಡಲ್ಲ ನೀನು, ನಾನು ಬೇಡ ಅನ್ನೋದು ಮಾಡ್ತೀಯ. ನಿನಗೆ ಕೈನ ಬರುತ್ತೆ ಅಂತಲೇ ನಾನು ಮಾಡ್ತಾ ಇರೋದು. ಇದನ್ನು ಮಾಡೋದು ಅಷ್ಟು ಸಾಕು, ಉಂಡೇನು ಕೈನ ಬರ. ಗೈಸ್, ಈಗ ನಾನು ಹೆಂಗೆ ಅರಿತೀನಿ ಅಂತ ನಮ್ಮಮ್ಮ ತೋರಿಸ್ತಾರೆ. ನಮ್ಮಮ್ಮ ಏನಾದ್ರು ರಾಂಗ್ ಕಮೆಂಟ್ ಹೇಳಿದ್ರೆ ನೀವೇ ಹೇಳಿ. ನೋಡಿ ಗೈಸ್, ನನ್ನ ಮಗಳು ಮುಚ್ತಾವಳೆ ಬೇಡ ಅಂದ್ರೂ, ಆದರೂ ನಿಧಾನಕ್ಕೆ ಮಾಡ್ತಾವಳೆ, ಮಾಡಲಿ ಅಂತ ಬಿಟ್ಟಿದ್ದೀನಿ. ನಮ್ಮಮ್ಮ ಹರ್ಕೊಡ್ತಾಯಿದ್ರು ಎಲೆನ. ಸೊ ಅವರು ಈಗ ವಾಶ್ರೂಮ್ಗೆ ಹೋದರು. ನಾನು ಎಣ್ಣೆಲಿ ಕರಿತಾಯಿದ್ದೀನಿ, ಎಣ್ಣೆ ಕಾದಿದೆ. ಸೊ ಬನ್ನಿ ಹಾಕೋಣ. ಚಕ್ಲಿ ನೋಡಿ, ಇದು ಎಕ್ಸ್ಟ್ರಾ ಹೊಡ್ಕೊಂಡಿರೋದು ಹಂಗಿಟ್ಟಿದ್ವಿ. ಇದೊಂದು ಬಾಕ್ಸ್ ಆಗಿದೆ ಮತ್ತು ಇದೊಂದು ಬಾಕ್ಸ್ ಆಗಿದೆ ಚಕ್ಲಿ. ಸೊ ಈಗ ಎಣ್ಣೆಗೆ ಹಾಕಬೇಕು. ಸೊ ಈಗ ಎಣ್ಣೆಗೆ ಹಾಕ್ತಾಯಿದ್ದೀನಿ. ನಾನೇನು ಮಾಡಿಬಿಟ್ಟಿದ್ದೀನಿ ಅಂದರೆ ಇದರಲ್ಲಿ ಒಂದು ಮಿಸ್ಟೇಕು, ಸ್ಟವ್ ಫುಲ್ಲು ಎತ್ಬಿಟ್ಟು ಜಾಸ್ತಿ ಉರಿಲಿ ಬೇಯಿಸ್ಬಿಟ್ಟಿದ್ದೀನಿ, ಅದು ಮೆತ್ತಗಾಗಿದೆ. ಸೊ ಲೋ ಫ್ಲೇಮಲ್ಲಿ ನಾವು ಕರೆದ್ರೆ ಗರಿಯಾಗಿ ಬರುತ್ತೆ. ಅದೊಂದು ಮಿಸ್ಟೇಕ್ ಮಾಡಿದ್ದೆ ಅಷ್ಟೇ. ಅದು ಪೂರಿ ಎಲ್ಲ ಮೇಲ್ಗಡೆ ಪೂರಿ ಥರ ಇರುತ್ತಲ್ಲ, ಅದೆಲ್ಲ ಮೆತ್ತಗಾಗ್ಬಿಟ್ಟಿತ್ತು. ಸೊ ನೀವು ಮಾಡೋಂಗಿದ್ರೆ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸಿ. ನಾನು ಬೇಗ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಉರಿ ಇಟ್ಬಿಟ್ಟು ಮಾಡಿದೆ, ಅದು ಆ ಥರ ಆಗಿತ್ತು. ಅದು ಕರಿಬೇಕಾದ್ರೆ ಚೆನ್ನಾಗಿತ್ತು, ಬಟ್ ಅದು ಆರಿದ ಮೇಲೆ ಮುಟ್ಟಿದ್ರೆ ಮೆತ್ತಗೆ ಥರ ಅನ್ನಿಸ್ತಿತ್ತು. ಸೊ ಆ ಮಿಸ್ಟೇಕ್ ನೀವು ಮಾಡಬೇಡಿ. ಬರ್ತಾ ಇದೆ ನೋಡಿ ಗೈಸ್, ಇದು ಆಗಿರೋದು, ಇದು ಮಾಡ್ತಾ ಇರೋದು. ಇದು ಫುಲ್ ಎಳ್ಳಿಂದ ಆಯಿತು. ಇನ್ನು ಕಡಲೆ ಬೀಜ, ಬೆಲ್ಲ, ಕೊಬ್ಬರಿ ಹಾಕಿರೋದು ಸಪ್ರೇಟ್ ಬಾಕಿ ಇದೆ. ಸೊ ಅದನ್ನು ಮಾಡ್ತೀವಿ. ಮಾಡಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ತೊಗೋಬೇಕು. ನಿನ್ನೆಯಿಂದ ರೆಸ್ಟೇ ಇಲ್ಲ ಗೈಸ್. ಗಾಯ್ಸ್, ನಮ್ಮಮ್ಮ ಈಗ ಎಲ್ಲ ಅರ್ದು ನಾನು ಅರ್ದುಕೊಟ್ಟೆ ಮತ್ತು ಮುಚ್ಚಿದೆ ಕೂಡ. ಈಗೆಲ್ಲ ಆಗೈತೆ. ನಮ್ಮಮ್ಮ ಇಲ್ಲೇನೋ ಸಾಂಬಾರು ಮಾಡ್ತವ್ರೆ. ನಾನು ಅದನ್ನು ಅರಿಬೇಕಿದ್ರೆ ಇದನ್ನು ಈ ಥರ ಅರ್ದೆ. ನಮ್ಮಮ್ಮ ಪೂರಿ ಥರ ಮಾಡಿದ್ದಾರೆ. ಈಗ ಅನ್ನ ಸಾಂಬಾರು ಮಾಡ್ತಾಯಿದ್ದೀವಿ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ ನಮ್ಮಮ್ಮ. ಅನ್ನ ಸಾಂಬಾರು ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ ಗಾಯ್ಸ್. ಗಾಯ್ಸ್, ನೆನ್ನೆ ಮಳೆ ಬಂದ್ಬಿಟ್ಟು ನಾನು ಸ್ಕೂಲಿಗೆ ಹೇಳಿದ್ರು ಈ ಥರ ಇದು ಚಿಪ್ಪಲ್ಲಿ ಇದು ಏನಾದ್ರು ಬೆಳೆಸ್ಕೊಬನ್ನಿ ಅಂತ. ಬೆಳೆಸಿದ್ದೆ, ನಾಳೆ ತೋರಿಸ್ಬೇಕಾಗಿತ್ತು, ಇವತ್ತು ಬಿದ್ದೈತೆ. ಈಗ ಇದನ್ನು ಕ್ಲೀನ್ ಮಾಡಬೇಕಂತ ನಮ್ಮಮ್ಮ ಹೇಳ್ತಾರೆ. ಕ್ಲೀನ್ ಮಾಡೋಣ ಬನ್ನಿ ಗಾಯ್ಸ್. ಆದ್ರೂ ನಂಗೊಂಥರ ಆಗ್ತೈತೆ. ನಾಳೆನೇ ಬೇಕಾಗಿತ್ತು. ನಾಳೆ ತಗೊಂಡು ಹೋಗಿ ಬಂದಾದ್ಮೇಲೆ ಬೇಕಿದ್ರೆ ಬಿದ್ದಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಓಕೆ ಗೈಸ್, ಬನ್ನಿ. ನಮ್ಮ ಮನೇಲಿ ಒಬ್ರು ಕೆಲಸ ಮಾಡಕ್ಕೆ ಹೇಳ್ತಾರೆ. ಏನು ಮಾಡೋಕ್ಕಾಗಲ್ಲ, ನನಗಿಂತ ದೊಡ್ಡವರಾಗಿ. ಏನಮ್ಮ ಸೊ ನೋಡೋಣ ಬನ್ನಿ ಗೈಸ್, ಕ್ಲೀನ್ ಮಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಇತ್ತು ಇವತ್ತಿನ ದಿನ ಅಂತ. ಕರ್ಜಿಕಾಯಿ ಎಲ್ಲ ಮಾಡಾಯಿತು. ಎಲ್ಲೂ ಹೋಗೋದಿರಲಿಲ್ಲ, ಏನಿಲ್ಲ, ಎಲ್ಲೂ ಹೋಗಲಿಲ್ಲ. ಸೊ ಪಾರ್ಲರ್ಗೆ ಬೇರೆ ಹೋಗ್ಬೇಕಿತ್ತು ಸ್ವಲ್ಪ. ಇವತ್ತು ಅವ್ರು ರಜಾ ಮಾಡಿದ್ದಾರೆ ಅಂತ ನಾಳೆ ಹೋಗಬೇಕು. ನಾಳೆ ಹೂವು ಹಣ್ಣು ಎಲ್ಲ ತರಬೇಕು, ಮಾರ್ಕೆಟ್ಗೂ ಹೋಗಬೇಕು. ಸೊ ಸ್ವಲ್ಪ ಬ್ಯುಸಿ ನಾಳೆ. ನಾಡಿದ್ದು ಬ್ಯುಸಿ, ಆಚೆ ನಾಡಿದ್ದು ಬ್ಯುಸಿ. ಇನ್ನೂ ಒಂದು 3-4 ಡೇಸು ಫುಲ್ ಬ್ಯುಸಿ ಇರ್ತೀವಿ. ಸೊ ಇದೇ ಪ್ರೊಸೆಸ್ಸಲ್ಲಿ ಕೆಲಸ ನಡೀತಾ ಇರುತ್ತೆ. ಅದನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ ನೋಡಿ. ಇವತ್ತು ಹಂಗೆ ಎಲ್ಲ ಕೆಲಸ ಮುಗಿದ್ಮೇಲೆ ನಾನು ಸ್ವಲ್ಪ ಮೆಹಂದಿ ಹಾಕ್ಸ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಸೊ ಈ ಥರ ಫುಲ್ಲು ನಾನು ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಹಾಕ್ಕೊಂಡಿರೋದು ಅನಿಸುತ್ತೆ. ನಾನು ಯಾವಾಗೂ ಇಷ್ಟೊಂದು ಫುಲ್ಲು ಹಾಕಿಲ್ಲ. ಇದೆಲ್ಲ ಮದುವೆಲಿ ಹಾಕೋ ಥರಲ್ಲ, ಫುಲ್ಲು ಮೊಳಕಾಯಿವರೆಗೂ ಆ ಥರ ಹಾಕ್ಸ್ಕೊಬಿಟ್ಟಿದ್ದೀನಿ ಇಷ್ಟ ಆಗಿ. ಸೊ ಏನೋ ತರೋಕ್ಕೆ ಅಂತ ಹೋಗಿದ್ವಿ, ಅದಕ್ಕೆ ಅಂತ ಏನು ಹೋಗಿರಲಿಲ್ಲ. ಹಸ್ಬೆಂಡ್ ಹಾಕ್ಸ್ಕೊಂಡು ನಾನು ಫುಲ್ ಹಾಕ್ಸ್ಕೊಬಿಟ್ಟೆ. ಆಮೇಲೆ ಮನೆಗೆ ಬರೋ ಅಷ್ಟರಲ್ಲಿ ಊಟ ಟೈಮು ಆಗಿತ್ತು.
ಆವಾಗಲೇ ತೊಳ್ಕೊಂಡ್ರೆ ಕಲರ್ ಹೋಗುತ್ತೆ ಅಂತ ನನ್ನ ಮಗಳು ನಾನು ತಿನ್ನಿಸ್ತೀನಿ ಬಾರಮ್ಮ ಅಂತ ತಿನ್ನಿಸ್ತಾ ಇದ್ದಾಳೆ. ಖುಷಿ ಆಗುತ್ತೆ ಇದನ್ನು ನೋಡ್ತಾ ಇದ್ದರೆ. ನಾವು ಮಕ್ಕಳಿಗೆ ಇದನ್ನೆಲ್ಲ ಮಾಡ್ತೀವಿ, ಅವ್ರು ನಮಗೆ ಮಾಡಿದಾಗ ಒಂಥರ ಖುಷಿ ಅಲ್ವಾ. ಬೆಳಗ್ಗೆ ಯಾವ ಕಲರ್ ಆಗುತ್ತೆ ಅಂತ ನೋಡೋಣ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.